ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಶಾಕಿಂಗ್ ಸುದ್ದಿ. ಕುತೂಹಲ ಮೂಡಿಸಿದ ಘಟಾನುಘಟಿ ನಾಯಕರ ಭೇಟಿ. ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಬಿಜೆಪಿಯಲ್ಲೂ ಡಿಸೆಂಬರ್ ಕ್ರಾಂತಿ. ಬಿಹಾರ ಎಲೆಕ್ಷನ್ ನಂತರ ರಾಜ್ಯ ಬಿಜೆಪಿಯಲ್ಲೂ ಕೂಡ ಭಾರಿ ಬದಲಾವಣೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅಂತ ಅನ್ನೋ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಸೈಲೆಂಟ್ ಆಗಿದ್ದಂತ ರೆಬೆಲ್ ನಾಯಕರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಬೊಮ್ಮಾಯಿ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ತಟಸ್ಥ ಬಣ ನಾಯಕರ ಜೊತೆಗೆ ಅಖಾಡಕ್ಕಿಳಿಯೋದಕ್ಕೆ ರೆಬೆಲ್ಸ್ ಪ್ಲಾನ್ ಮಾಡಿದ್ದಾರೆ. ತೆರೆಮರೆಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕಸರತ್ತು ನಡೀತಾ ಇದೆ. ಶತಾಯ ಗತಾಯ ವಿಜಯೇಂದ್ರನ ಪಟ್ಟ ಕಸಿಯಬೇಕು ಅನ್ನೋದು ಪ್ಲಾನ್. ತಟಸ್ಥ ನಾಯಕರ ಜೊತೆಗೆ ಒಂದು ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ ರೆಬೆಲ್ಸ್. ಮತ್ತೊಂದು ಸುತ್ತಿನ ಸಭೆಗೆ ನಡೀತಾ ಇದೆ ನಾಯಕರ ಭರ್ಜರಿ ಪ್ಲಾನ್. ಬೊಮ್ಮಾಯಿ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಯಾಕೆ ಅಂತ ಅಂದ್ರೆ ಒಂದು ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಅವರು ಇನ್ನೂ ಬಿಜೆಪಿಯಲ್ಲೇ ಇದ್ರು. ಸೊ ಯತ್ನಾಳ್ ಅವರ ಬಣ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತು, ಹೋಗಿ ಒತ್ತಡವನ್ನು ಕೂಡ ಹಾಕ್ತು. ಆದರೆ ಸಾಧ್ಯ ಆಗಲಿಲ್ಲ. ಫೈನಲಿ ಯತ್ನಾಳ್ ಅವರನ್ನೇ ಕಿಕ್ಔಟ್ ಮಾಡಿಬಿಟ್ರು ಪಕ್ಷದಿಂದ. ಅದಾದ ನಂತರ ರೆಬೆಲ್ ನಾಯಕರು ಸೈಲೆಂಟ್ ಆಗಿದ್ದಾರೆ. ಸೊ ಈಗ ಏಕಾಏಕಿಯಾಗಿ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರೋದು ಬಹಳಷ್ಟು ಕುತೂಹಲ ಮೂಡಿಸಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ಸಂಪರ್ಕದಲ್ಲಿದ್ದಾರೆ. ಕವನ, ಒಂದು ಕಡೆ ಈ ಹಿಂದೆನೇ ಬಹಳ ಚರ್ಚೆ ಆಗ್ತಾ ಇತ್ತು, ಆದರೆ ಈಗ ನೋಡಿದ್ರೆ ಬೊಮ್ಮಾಯಿ ಅವರನ್ನ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಭೇಟಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಮೊದಲ ಭೇಟಿನ? ಈ ಹಿಂದೆನೇ ಯಾವತ್ತಾದರೂ ಭೇಟಿ ಮಾಡಿ ಚರ್ಚೆ ಮಾಡಿದಾರಾ? ಚರ್ಚೆ ಆಗಿದ್ದು ಏನು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಬದಲಾವಣೆಯ ಗಾಳಿ ಬೀಸ್ತಾ ಇರುವಂತದ್ದು. ಸಂಪುಟ ಪುನರಚನೆ ಆಗುತ್ತೆ, ಅದೇ ರೀತಿಯಾಗಿ ಸಿಎಂ ಬದಲಾವಣೆ, ಅದು ಇದು ಅನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಕೊಂಚ ಮಟ್ಟಿಗೆ ಸೈಲೆಂಟ್ ಆಗಿದೆ ಅಂತ ಅಂದ್ರೆ ಕೊಂಚ ಮಟ್ಟಿಗೆ ಬಿಜೆಪಿಯಲ್ಲಿ ಬದಲಾವಣೆ ಅನ್ನುವಂತಹ ಚರ್ಚೆ, ಬದಲಾವಣೆ ಅನ್ನುವಂತಹ ಸದ್ದು ಸೈಲೆಂಟ್ ಆಗಿತ್ತು. ಇದೀಗ ಮತ್ತೆ ಆಕ್ಟಿವ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೌದು, ಬಿಹಾರ್ ಚುನಾವಣೆಯ ನಂತರ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಫಿಕ್ಸ್ ಅನ್ನುವಂಥದ್ದು ಉನ್ನತ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿರುವಂತಹ ರೆಬಲ್ ನಾಯಕರು, ಅದೇ ರೀತಿಯಾಗಿ ತಟಸ್ಥ ಬಣದ ನಾಯಕರು ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಕೊಂಚ ಮಟ್ಟಿಗೆ ಸೈಲೆಂಟ್ ಆಗಿದ್ದಂತಹ ರೆಬಲ್ ಬಣದ ನಾಯಕರು ಇದೀಗ ತಟಸ್ಥ ಬಣದ ನಾಯಕರ ಜೊತೆಗೆ ಅಖಾಡಕ್ಕೆ ಇಳಿಯೋದಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ರೆಬಲ್ ನಾಯಕರಿಗೆ ತಟಸ್ಥ ಬಣದ ನಾಯಕರ ಬಲ ಹಾಗೆ ಬೆಂಬಲ ಇದೆ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದೀಗ ಬಹಿರಂಗವಾಗಿಯೇ ತಟಸ್ಥ ನಾಯಕರ ಜೊತೆಗೆ ತೆರೆಮರೆಯಲ್ಲೇ ಕಸರತ್ತು ಮಾಡೋದಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಅಂದ್ರೆ ಕಳೆದ 15 ದಿನಗಳ ಹಿಂದೆ ಅಷ್ಟೇ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ರೆಬಲ್ ನಾಯಕರು ಸಭೆಯನ್ನ ಸೇರಿದ್ರು. ಈ ಒಂದು ಸಭೆಯ ನಂತರ ಅಂದ್ರೆ ಅವತ್ತಿನ ದಿನವೇ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ರು ತಟಸ್ಥ ಬಣದ ನಾಯಕರ ಜೊತೆಗೆ. ಆ ಒಂದು ಸಂದರ್ಭದಲ್ಲಿ ತಟಸ್ಥ ಬಣದ ನಾಯಕರು ಅಂತ ನಾವು ನೋಡೋದಾದ್ರೆ ಆರ್ ಅಶೋಕ್, ಅದೇ ರೀತಿಯಾಗಿ ಬೊಮ್ಮಾಯಿ ಅವರು, ಅದೇ ರೀತಿಯಾಗಿ ಸುನಿಲ್ ಕುಮಾರ್, ಇದೇ ರೀತಿಯಾದಂತಹ ನಾಯಕರು ಇದ್ದಾರೆ. ಸೊ ಹೀಗಾಗಿ ಡಿನ್ನರ್ ಮೀಟಿಂಗ್ ಬಳಿಕ ಆ ಒಂದು ಸಭೆಯಲ್ಲೂ ಕೂಡ ಚರ್ಚೆ ಆಗಿರುವಂತದ್ದು. ಇಷ್ಟು ದಿನ ಸೈಲೆಂಟ್ ಆಗಿದ್ದಾಯ್ತು, ಇನ್ಮೇಲೆ ಬಿಹಾರ್ ಚುನಾವಣೆಗೆ ದಿನಾಂಕ ಕೂಡ ನಿಗದಿಯಾಗಿದೆ, ಇನ್ನೇನು ನಮ್ಗೆ ಸ್ವಲ್ಪವೇ ಸಮಯಾವಕಾಶ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಸಮಯಾವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂತಹ ಚರ್ಚೆ ಆಗಿರುವಂತದ್ದು. ಸೊ ಹೀಗಾಗಿ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಅಲ್ಲಿ ಒತ್ತಡ ಹಾಕುವಂತಹ ಕೆಲಸವನ್ನ ಮಾಡೋಣ, ಕೊನೆ ಬಾರಿಯ ಪ್ರಯತ್ನ ಅನ್ನುವಂತಹ ವಿಚಾರ ಕೂಡ ಚರ್ಚೆ ಆಗಿರುವಂತದ್ದು. ಸೊ ಹೀಗಾಗಿ ಮತ್ತೊಂದು ಸುತ್ತಿನ ಸಭೆ, ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಶೀಘ್ರದಲ್ಲೇ ರೆಬಲ್ ನಾಯಕರು ಹೈಕಮಾಂಡ್ ಬಳಿ ಮುಖ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸೋದಕ್ಕೆ ನಿನ್ನೆ ಅಷ್ಟೇ ಬೊಮ್ಮಾಯಿ ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಬೊಮ್ಮಾಯಿ ಅವರು ಭೇಟಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಸುತ್ತಿನ ಸಭೆ ಯಾವಾಗ, ಅದೇ ರೀತಿಯಾಗಿ ಸಭೆಯಲ್ಲಿ ಏನೇನ್ ಚರ್ಚೆ ಆಗ್ಬೇಕು, ನಮ್ಮ ನಿಲುವು ಯಾವ ರೀತಿಯಾಗಿ ಇರ್ಬೇಕು, ಅಂದ್ರೆ ಎಲ್ಲೂ ಕೂಡ ಹಾದಿ ಬೀದಿಯಲ್ಲಿ ಈ ಹಿಂದೆ ಯತ್ನಾಳ್ ಅವರು ಎಲ್ಲೇ ಹೋದ್ರು ಕೂಡ ವಿಜಯೇಂದ್ರ ಅವರನ್ನ ಕೆಳಗಿಳಿಸ್ತೀವಿ, ಯಡಿಯೂರಪ್ಪನವರ ಕುಟುಂಬ ಹಾಗೆ ಹೀಗೆ ಅಂತ ಇದ್ರು. ಸೊ ಹೀಗಾಗಿ ಹಾದಿ ಬೀದಿಯಲ್ಲಿ ನಾವು ಮಾತನಾಡದೆ, ಬದಲಾವಣೆ ವಿಚಾರವನ್ನ ಕೂಡ ನಾವು ಎಲ್ಲೂ ಮಾಧ್ಯಮಗಳಿಗೂ ಮಾತನಾಡದೆ ನಮ್ಮ ಕಸರತ್ತನ್ನ ನಾವು ನಡೆಸೋಣ, ಕೊನೆಯ ಬಾರಿ ಹೈಕಮಾಂಡ್ಗೂ ಕೂಡ ಒತ್ತಡವನ್ನ ಹಾಕೋದಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂತಹ ಚರ್ಚೆಯನ್ನ ನಿನ್ನೆ ಬೊಮ್ಮಾಯಿ ಅವರ ನಿವಾಸದಲ್ಲಿ ಸುದೀರ್ಘವಾಗಿ ರಮೇಶ್ ಜಾರಕಿಹೊಳಿ ಅವರು ಮಾಡಿರುವಂತದ್ದು. ರಾಮ್,
ಥ್ಯಾಂಕ್ ಯು ಕವನ ತಮ್ಮೆಲ್ಲ ಮಾಹಿತಿಗಾಗಿ.